ಎಲೆಕ್ಷನ್ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಮಿನಿ ಸಮರದಲ್ಲಿ ಮೆಗಾ ಫೈಟೇ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಈಗಾಗಲೇ ಗ್ಯಾರಂಟಿಗಳನ್ನು ಕೊಟ್ಟ ಕೈಗಳಿಂದಲೇ ದೊಡ್ಡ ಮಟ್ಟದ ಮತ್ತೊಂದು ಬ್ರಹ್ಮಾಸ್ತ್ರವೂ ರೆಡಿಯಾಗಿದೆ. ಅದು ಪಂಚ ಬ್ರಹ್ಮಾಸ್ತ್ರ. ಹಾಗಾದ್ರೆ ಈ ಪಂಚ ಪರಮಾಸ್ತ್ರಗಳು ಯಾವ್ಯಾವುದು, ಇದು ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಎರಡೂ ಕ್ಷೇತ್ರಗಳನ್ನು ಉಳಿಸಿಕೊಡುವಲ್ಲಿ ಸಹಕಾರಿ ಆಗುತ್ತೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಬೈ ಎಲೆಕ್ಷನ್ ಅಖಾಡ ಬಿಸಿಯೇರಿದೆ. ಕೊನೆ ಹಂತಕ್ಕೆ ಬರ್ತಿದ್ದಂತೆ ಕಾವೇರ್ತಿದೆ. ಬಿಜೆಪಿ ಕಾಂಗ್ರೆಸ್ ನಾಯಕರು ಈ ಬೈ ಎಲೆಕ್ಷನ್ ಅನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಆಡಳಿತ ಪಕ್ಷ ಕಾಂಗ್ರೆಸ್ ಈ ಬೈ ಎಲೆಕ್ಷನ್ ನಲ್ಲಿ ಗೆಲ್ಲಲೇಬೇಕು ಅಂತ ಹಠತೊಟ್ಟು ಅಖಾಡಕ್ಕಿಳಿದಿದ್ರೆ, ಇತ್ತ ಬಿಜೆಪಿ ನಾಯಕರು ಎರಡೂ ಕ್ಷೇತ್ರಗಳನ್ನ ಬೈ ಎಲೆಕ್ಷನ್ ನಲ್ಲಿ ಗೆದ್ದು ಕಾಂಗ್ರೆಸ್ಗೆ ಹೊಡೆತ ಕೊಡಬೇಕು ಅಂತ ಪ್ಲಾನ್ ಮಾಡುತ್ತಿದ್ದಾರೆ. ಹಿಂಗಾಗಿ ಪ್ರಚಾರದ ಭರಾಟೆ ಜೋರಾಗಿದೆ, ಮಾತಿನ ವಾಗ್ಯುದ್ಧವೂ ಜೋರಾಗಿದೆ. ಇನ್ನು ಬೈ ಎಲೆಕ್ಷನ್ ಅಖಾಡದಲ್ಲಿ ಕಾಂಗ್ರೆಸ್ ನಾಯಕರು ಜಿದ್ದಿಗೆ ಬಿದ್ದವರಂತೆ ಪ್ರಚಾರ ನಡೆಸುತ್ತಿದ್ದಾರೆ. ದಾವಣಗೆರೆಯಲ್ಲಿ ಡಿಕೆ ಶಿವಕುಮಾರ್ ರಣತಂತ್ರವನ್ನ ಮಾಡುತ್ತಿದ್ರೆ, ಸಿಎಂ ಸಿದ್ದರಾಮಯ್ಯ ಬಾಗಲಕೋಟೆ ಗೆಲ್ಲೋದಕ್ಕೆ ನಿಗೂಢ ದಾಳಗಳನ್ನ ಉರುಳಿಸುತ್ತಿದ್ದಾರೆ. ಇದರ ಜೊತೆಗೆ ಇದೀಗ ಪಂಚ ಪರಮಾಸ್ತ್ರಗಳನ್ನು ಪ್ರಯೋಗಿಸುತ್ತಿದ್ದಾರೆ ಕೈ ನಾಯಕರು. ಈ ಪಂಚ ಪರಮಾಸ್ತ್ರಗಳು ಕಾಂಗ್ರೆಸ್ ಅನ್ನ ಗೆಲ್ಲಿಸಿಯೇ ಗೆಲ್ಲಿಸುತ್ತವೆ ಅನ್ನೋ ನಂಬಿಕೆ ಇದೀಗ ಅಚಲವಾಗಿದೆ. ಪಂಚ ಗ್ಯಾರಂಟಿ ಕೊಟ್ಟ ಕಾಂಗ್ರೆಸ್ ಇದೀಗ ಪಂಚ ಪರಮಾಸ್ತ್ರಗಳನ್ನ ಪ್ರಯೋಗಿಸುತ್ತಿದೆ. ಬಿಜೆಪಿ ಮತ್ತು ಕೇಂದ್ರ ಸರ್ಕಾರವನ್ನ ಟಾರ್ಗೆಟ್ ಮಾಡಿ ಪಂಚ ಪರಮಾಸ್ತ್ರಗಳನ್ನ ಪ್ರಯೋಗ ಮಾಡ್ತಿರೋದ್ರಿಂದ ಮತಗಳು ಕೈ ಕಡೆನೇ ತಿರುಗೋ ಚಾನ್ಸು ಜಾಸ್ತಿ ಇದೆ. ಅಷ್ಟಕ್ಕೂ ಏನದು ಪಂಚ ಪರಮಾಸ್ತ್ರಗಳು ಅಂತೀರಾ? ಅದನ್ನ ನೀವೇ ನೋಡಿ. ನಂಬರ್ 1, ಗ್ಯಾಸ್ ಟ್ರಬಲ್. ಗ್ಯಾಸ್ ಇಲ್ಲದೆ ಆಗ್ತಿರೋ ಸಮಸ್ಯೆಗಳನ್ನ ಕೇಂದ್ರದ ಕಡೆ ಪ್ರಯೋಗಿಸುತ್ತಿದೆ ಕೈಪಡೆ. ಗ್ಯಾಸ್ ಪೂರೈಕೆ ಕೇಂದ್ರದ ಕೆಲಸ ಅಂತ ಹೇಳೋ ಮೂಲಕ ಗ್ಯಾಸ್ ಯುದ್ಧಕ್ಕೆ ಇಳಿದಿದೆ. ಇನ್ನು ನಂಬರ್ 2, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ. ಇದನ್ನ ಮಾಡಿದ್ದು ಕೇಂದ್ರ ಸರ್ಕಾರನೇ ಅಂತ ಹೇಳೋ ಮೂಲಕ ತೈಲ ಬೆಲೆ ಅಸ್ತ್ರವನ್ನು ಕೇಂದ್ರದತ್ತಲೇ ಪ್ರಯೋಗಿಸುತ್ತಿದೆ. ಇನ್ನು ನಂಬರ್ 3, ತೆರಿಗೆ ಅನ್ಯಾಯ. ಕರ್ನಾಟಕಕ್ಕೆ ತೆರಿಗೆ ಕೊಡದೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡುತ್ತಿದೆ, ನಮ್ಮ ಪಾಲಿನ ತೆರಿಗೆ ನಮಗೆ ಕೊಡ್ತಿಲ್ಲ ಅಂತ ಹೇಳೋ ಮೂಲಕ ತೆರಿಗೆ ಅನ್ಯಾಯದ ವಿರುದ್ಧವೂ ಕಿಡಿಕಾರುತ್ತಿದ್ದಾರೆ. ನಂಬರ್ 4, ಮಲತಾಯಿ ಧೋರಣೆ. ಕೇಂದ್ರ ಸರ್ಕಾರ ಕರ್ನಾಟಕದ ವಿಚಾರದಲ್ಲಿ ಮಲತಾಯಿ ಧೋರಣೆ ತೋರ್ತಿದೆ. ಯೋಜನೆಗಳು, ಸೌಲಭ್ಯಗಳು, ತೆರಿಗೆ ವಿಚಾರ ಎಲ್ಲದರಲ್ಲೂ ಕೇಂದ್ರದ ಬಿಜೆಪಿ ಸರ್ಕಾರ ಮೋಸ ಮಾಡುತ್ತಿದೆ ಅಂತ ಹೇಳೋ ಮೂಲಕ ಡಿಚ್ಚಿ ಕೊಡಲಾಗ್ತಿದೆ. ನಂಬರ್ 5, ಗ್ಯಾರಂಟಿ ಗುಂಗು. ಕರ್ನಾಟಕದ ಪಂಚ ಗ್ಯಾರಂಟಿಗಳು, ಅವುಗಳಿಂದ ಆಗ್ತಿರೋ ಸಹಾಯ, ಬಡವರಿಗೆ ಆಗ್ತಿರೋ ಗ್ಯಾರಂಟಿ ಬೆನಿಫಿಟ್ಗಳನ್ನ ಜನರಿಗೆ ಮುಟ್ಟಿಸುವ ಮೂಲಕ ಬೈ ಎಲೆಕ್ಷನ್ ಅಖಾಡದಲ್ಲಿ ಜನ ಕೈ ಕಡೆನೆ ವಾಲುವಂತೆ ಮಾಡೋ ಯತ್ನ ನಡೆಸಲಾಗ್ತಿದೆ. ಗ್ಯಾಸು ಸಿಲಿಂಡರ್ಗಳನ್ನ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ, ರಾಜ್ಯ ಸರ್ಕಾರದ್ದಲ್ಲ. ರಾಜ್ಯ ಸರ್ಕಾರ ವಿತರಣೆ ಮಾಡೋದಷ್ಟೇ. ಒಂದ್ ಕಡೆ ಅಕ್ಕಿ ಇತ್ತು, ಇನ್ನೊಂದ್ ಕಡೆ ಅರಿಶಿನ ಇತ್ತು. ಎರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಅಂದ್ಬಿಟ್ಟು ಇದರಿಂದ ಬಂದ್ಬಿಡ್ತು ಅಂತ ಅಂದ್ಬಿಟ್ಟು ಎಲ್ಲಿಂದ ಬಂದ್ಬಿಡ್ತು, ಇಲ್ಲೇ ಅವರೇ ನಾನೆಲ್ಲ ವಿಡಿಯೋ ಮಾಡಿಸಿಟ್ಟಿದ್ದೀನಿ. ಅವರ ಇದರಲ್ಲೇ ಅಕ್ಕಿ ಅರಿಶಿನ ತರಿಸಿಸ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಒಂದು ಕವರ್ಗೆ ಹಾಕ್ಬಿಟ್ಟು ಮನೆಗೆ ಹಂಚಿಸ್ಬಿಟ್ರು. ಈ ಗಂಚಿಲಿ ಗ್ಯಾಸ್ಗಳನ್ನ ಎತ್ಕೊಂಡೋಗಿ ಮನೆ ಬಾಗಿಲುಗಳಿಗೆ ನಮ್ಮ ಸರ್ಕಾರ ಇದೆ ಅಂತ ಅಂದ್ಬಿಟ್ಟು ಹಿಂದೆ ಮೋದಿ ಅವ್ರದ್ದು ಫೋಟೋ ಇತ್ತಲ್ಲ ಪೆಟ್ರೋಲ್ ಬಂಕಲ್ಲಿ, ಏನಾಯ್ತು ಈಗ ಅದು? ಇದ್ರದ್ದು ಗ್ಯಾಸ್ದು ಸಿಲಿಂಡರ್ ತೆಗೆದುಬಿಟ್ಟವ್ರ ಈಗ. ಉಜ್ವಲ ಯೋಜನೆ. ಗ್ಯಾಸ್ ಸಮಸ್ಯೆ ರಾಜ್ಯದಲ್ಲಿ ಭುಗಿಲೆದ್ದಿದೆ. ಬೀದರ್, ಬಾಗಲಕೋಟೆಯಿಂದ ಹಿಡಿದು ದಾವಣಗೆರೆ, ಮೈಸೂರು, ಬೆಂಗಳೂರಿನ ತನಕ ಗ್ಯಾಸ್ ಸಮಸ್ಯೆ ಇದೆ. ಈ ಗ್ಯಾಸ್ ಸಮಸ್ಯೆಗೆ ಕಾರಣ ಕೇಂದ್ರದ ಬಿಜೆಪಿ ಸರ್ಕಾರ ಅಂತ ಹೇಳೋ ಮೂಲಕ ಬಿಜೆಪಿ ವಿರುದ್ಧ ಜನ ರೊಚ್ಚಿಗೇಳುವಂತೆ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಗ್ಯಾರಂಟಿ ಕೊಡೋದ್ರ ಮೂಲಕ ಜನರಿಗೆ ಬೆನ್ನೆಲುಬಾಗಿ ನಿಂತಿದೆ. ಜನರಿಗೆ ಆಸರೆಯಾಗಿರೋ ಗ್ಯಾರಂಟಿಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ಅಂತಿದ್ದಾರೆ. ಇದೆ, ದಿವಸ ಒಬ್ಳು ಬಂದಂತ ವ್ಯಕ್ತಿಗೆ ಊಟ ಆಗ್ತಿರ್ಲಂತೆ. ಒಂದ್ ದಿವಸ ಅವಳಿಗೇನೋ ಹೊಟ್ಟೆನೋ ಬಂದು ಎದೆನೋ ಬಂದು ಊಟ ಕೊಡ್ಲಿಲ್ವಂತೆ. ಪಕ್ಕದವಳು ಕರೆದ್ಬಿಟ್ಟು ಊಟ ಕೊಟ್ಬಿಟ್ಲಂತೆ. ಆ ನೋಡಿ ನಮ್ಗೆ ಊಟ ಕೊಡ್ಲಿಲ್ಲ, ನನ್ನ ತಾಯಿ ಸುಖವಾಗಿರೆ ಅಂತ ಹೇಳಿದ್ಲಂತ ಅವಳು. ಅಂತ ಬಡ್ಡೆ ಇಕ್ಲಿ ಇವರು ವರ್ಷಾನ್ಗಟ್ಲೆ ಕೊಟ್ಟು ಅಂತ ಬಿಟ್ಬಿಟ್ಟು 2 ತಿಂಗಳು ಕೊಟ್ಟಿಲ್ಲ, 1 ತಿಂಗಳದ್ದು ಬಂದಿಲ್ಲ. ನಾಚಿಕೆ ಆಗ್ಬೇಕು ಇವ್ರಿಗೆ. ಗೃಹಲಕ್ಷ್ಮಿ ಕೇವಲ 10 ತಿಂಗಳು ಮಾತ್ರ ಬರ್ತಾ ಇದೆ, 2 ತಿಂಗಳು ಕೊಡೋದಿಲ್ಲ ಅಂತ ಒಂದು ಆರೋಪ. ಕೊಡ್ತಾ ಇದೀವಿ, ತಿಂಗಳು ಅಂತಲ್ಲ ಕೊಡ್ತಾ ಇದೀವಿ. ಈಗ ಕೊಡಬೇಕಾಗಿದೆ ಇನ್ನು 2 ತಿಂಗಳು 3 ತಿಂಗಳದ್ದು ಕೊಡಬೇಕು ಅಂತ ಕೊಡ್ತಾ ಇದ್ವಿ. ಸುಮಾರು 61,000 ಗೃಹ ಜ್ಯೋತಿ ತೆಗೆದುಕೊಳ್ತಾ ಇದ್ದಾರೆ. 1,45,000 ಅನ್ನಭಾಗ್ಯ. ಅವರೆಲ್ಲರನ್ನೂ ಭೇಟಿ ಮಾಡಿದಾಗ ನಾವು ಯಾರು ಏನಾರು ಇರಲಿ, ನಮ್ಮ ಮನೆ ಯಜಮಾನರುಗಳು ಏನಾರು ಮಾಡ್ಕೊಳ್ಳಿ, ನಾವು ಕಾಂಗ್ರೆಸ್ಗೆ ಸಹಾಯ ಮಾಡ್ತೀವಿ. ಈ ಕಾಂಗ್ರೆಸ್ ಸಹಾಯ ಮಾಡಿದೆ. ಇನ್ನು ಬೈ ಎಲೆಕ್ಷನ್ ಅಖಾಡದಲ್ಲಿ ಕಾಂಗ್ರೆಸ್ನದ್ದು ಅಬ್ಬರ ಜೋರಾಗಿದ್ರೆ, ಇತ್ತ ಬಿಜೆಪಿಯದ್ದೇನೂ ಕಡಿಮೆ ಇಲ್ಲ. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ವಿರುದ್ಧವೂ ಹರಿಹಾಯ್ದಿದ್ದಾರೆ. ಸಿದ್ದರಾಮಯ್ಯನವರ ಆಡಳಿತದ ಕಾರ್ಯವೈಖರಿ
ಮುಗಿದ ಅಧ್ಯಾಯ ಆಗಿದೆ. ಈ 2 ಬೈ ಎಲೆಕ್ಷನ್ನಲ್ಲಿ ಕೂಡ ಇಂಥ ನಿರ್ಲಿಪ್ತ ಸರ್ಕಾರದ ಕಾರ್ಯವೈಖರಿಯನ್ನು ನಾವು 2,000 ಕೊಟ್ಬಿಟ್ಟಿದ್ದೀವಿ. ನಮ್ದೇನು ನಾವು ಕೊಟ್ಬಿಟ್ಟು ಓಟ್ ಹಾಕ್ಬಿಡ್ತಾರೆ ಜನ. 6 ತಿಂಗಳು ಒಂದೇ ಸಾರಿ ಕಂತು ಕೊಟ್ಟಿದ್ದೀವಿ. ನಮ್ಗೆ 12,000 ಬತ್ತು. ಯಾವ್ದು ಕೊಟ್ಟಿದ್ದೀರಿ ದುಡ್ಡು? ನೀವು ನಿಮ್ಮ ಮನೆ ದುಡ್ಡು, ಅದು ಸಾಮಾನ್ಯ ಜನರ ಟ್ಯಾಕ್ಸ್ ಪೇಯರ್ ದುಡ್ಡು. ಈ ದುಡ್ಡನ್ನೆಲ್ಲ ಕೊಟ್ಟು ಜನರನ್ನ ವಂಚನೆ ಮಾಡ್ತಕ್ಕಂಥದ್ದು ಕರ್ನಾಟಕದ ಜನ 1 ಸಾರಿ ನೋಡಿದ್ರು, 2 ಸಾರಿ ನೋಡಿದ್ರು ಮತ್ತೆ ನಿಮ್ಮ ಡೊಂಬರಾಟವನ್ನು ನೋಡೋದಕ್ಕೆ ಸಹಿಸೋದಕ್ಕೆ ಸಾಧ್ಯತೆ ಇಲ್ಲ. ಸೋಮಣ್ಣ ಯಾರು? ಬಿಜೆಪಿನಲ್ಲಿ ಇರ್ತಕ್ಕಂಥ ಕೆಲಸ ಇಲ್ಲದೆ ಇರತಕ್ಕಂಥ ಮಂತ್ರಿ. ಅವ್ರು ನಿಮ್ಗೆ ಗೊತ್ತಾ? ನಿಮ್ಗೆ ಸ್ಟೇಟ್ ಮಿನಿಸ್ಟರ್, ಅವ್ರು ಯಾವ ಫೈಲು ಹೋಗಲ್ಲ. ಮತದಾರರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಬೇಸತ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಏನು ಆಂಟಿ ಇನ್ಕಂಬನ್ಸಿ ಅಂತ ಕರಿತೀವಿ, ಆಡಳಿತ ಪಕ್ಷದ ಒಂದು ವಿರೋಧಿ ಅಲೆ ಇದು 2 ಕ್ಷೇತ್ರದಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ನೀನು ಅನ್ನರಾಮಯ್ಯ ಅಲ್ಲ, ಕನ್ನರಾಮಯ್ಯ. ಯಾಕಂದ್ರೆ ಕೇಂದ್ರ ಸರ್ಕಾರ ಕೊಡುವಂತ ಅಕ್ಕಿಗೆ ನೀನು ಕನ್ನ ಹಾಕಿ ಕನ್ನರಾಮಯ್ಯ ಆಗೋಗಿದ್ದೇನೆ. ಇದೇನು ಗೆದ್ದಿದ್ದೀವಿ ಬೈ ಎಲೆಕ್ಷನ್ಗಳಲ್ಲಿ, ಈಗಲೂ ಕೂಡ ಗೆಲ್ತೀವಿ. ಬಾಗಲಕೋಟೆಯಲ್ಲಿ ಮೇಟಿ ಮಗ ಉಮೇಶ್ ಮೇಟಿಯನ್ನ ಗೆಲ್ಲಿಸೋದಕ್ಕೆ ಸಿದ್ದು ಪಡೆ ಮತ್ತು ಸಾಹುಕಾರ್ ಪಡೆ ಅಖಾಡಕ್ಕಿಳಿದು ಗೆಲ್ಲಿಸಲು ಜಿದ್ದಿಗೆ ಬಿದ್ದವರಂತೆ ಪ್ರಯತ್ನ ಮಾಡುತ್ತಿದ್ದಾರೆ. ಇತ್ತ ದಾವಣಗೆರೆಯಲ್ಲೂ ಸಮರ್ಥ್ ಗೆಲ್ಲಿಸೋದಕ್ಕೆ ಇಡೀ ಶಾಮನೂರು ಕುಟುಂಬವೇ ಹಠಕ್ಕೆ ಬಿದ್ದಿದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಕೂಡ ನೇರವಾಗಿ ಅಖಾಡಕ್ಕಿಳಿದು ವೋಟ್ ಬ್ಯಾಂಕ್ಗಳನ್ನ ಗಟ್ಟಿಗೊಳಿಸುತ್ತಿದ್ದಾರೆ. ಇದರ ಜೊತೆಗೆ ಕೇಂದ್ರದ ಬಿಜೆಪಿ ಸರ್ಕಾರದ ಅನ್ಯಾಯಗಳನ್ನ ಎತ್ತಿ ಹಿಡಿದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಪ್ರಯೋಜನಗಳನ್ನ ಒತ್ತಿ ಜನರಿಗೆ ತಿಳಿಸೋ ಮೂಲಕ ಬೈ ಎಲೆಕ್ಷನ್ ಗೆಲ್ಲೋಕೆ ಸ್ಟ್ರಾಟಜಿ ಮಾಡಿದ್ದು ಗ್ರೌಂಡ್ ಲೆವೆಲ್ನಲ್ಲಿ ಕೆಲಸನೂ ನಡೆಯುತ್ತಿದೆ. ಇವೆಲ್ಲ ತಂತ್ರ ರಣತಂತ್ರಗಳನ್ನ ಹುಬ್ಬೇರಿಸಿ ನೋಡ್ತಾ ಇರೋ ಮತದಾರ ಯಾರ ಕಡೆ ವಾಲ್ತಾನೆ ಅನ್ನೋದು ಕುತೂಹಲದ ಪ್ರಶ್ನೆ ಆಗಿದೆ.